ಕಡೂರು ಪೊಲೀಸರಿಗೆ ಸುತ್ತಿಕೊಳ್ಳುತ್ತಾ ನೀಲಣ್ಣನವರ್ ಕೇಸ್ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಎಫ್ಐಆರ್ ದಾಖಲಿಸಬೇಕೆಂದವನಿಂದಲೇ ದೇಣಿಗೆ ಪಡೆದಿದ್ದಂತ ಆರೋಪ. ಹೇಟ್ ಸ್ಪೀಚ್ ಮಾಡಿದ್ದಂತ ಶಿವಾನಂದ್ ವಿರುದ್ಧ ಆಗಿರಲಿಲ್ಲ ಎಫ್ಐಆರ್. ಕಾರ್ಯಕ್ರಮವೊಂದರಲ್ಲಿ ಸಿಎಂ ಆಗ್ತೇನೆ ಅಂತ ಹೇಳಿದ್ದ ಶಿವಾನಂದ ನೀಲಣ್ಣನವರ್ ಮುಖ್ಯಮಂತ್ರಿಯಾಗಿ ಗಂಡಸ್ತನ ತೋರಿಸ್ತೀನಿ ಅಂತ ಭಾಷಣ ಮಾಡಿದ್ದ ಆತ. ಠಾಣೆಯ ನಾಮಫಲಕದಲ್ಲಿ ನೀಲಣ್ಣನವರ್ ಕೊಡುಗೆ ಅಂತ ನಮೂದಾಗಿತ್ತು. ಶಿವಾನಂದ್ ಅರೆಸ್ಟ್ ಆಗ್ತಿದ್ದಂತೆ ನಾಮಫಲಕದಲ್ಲಿ ಹೆಸರು ಮಾಯ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಸಾವಿರಾರು ಕೋಟಿ ರೂಪಾಯಿ ಹಗರಣ ಈಗ ಬಂಧನ ಆಗಿದೆ. ಪ್ರಕರಣ ಸಿಐಡಿ ತೆಕ್ಕೆಯಲ್ಲಿ ಇದೆ. ತನಿಖೆ ಯಾವ ರೀತಿ ನಡೀತಾ ಇದೆ, ಈಗ ಯಾರೆಲ್ಲ ಇದರಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ? ಚಂದ್ರಶೇಖರ್, ಮಾಹಿತಿ ಹಂಚ್ಕೊಳ್ಳೋದಾದ್ರೆ. ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಶಿವಾನಂದನ್ನ 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತಹದ್ದು. ಈಗಾಗಲೇ ಸುಮಾರು 15 ಅಕೌಂಟ್ಗಳು 5 ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಬ್ಯಾಂಕ್ಗಳಲ್ಲಿ ಇದ್ದಂತಹ 25 ಕೋಟಿ ರೂಪಾಯಿಯನ್ನು ಕೂಡ ಒಂದು ಏನು ಈಗಾಗಲೇ ಫ್ರೀಸ್ ಮಾಡಿ ಇಟ್ಟಿರುವಂತಹದ್ದು. ಇನ್ನು ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಆತ ಎಲ್ಲೆಲ್ಲಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದ, ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಏನಾದರೂ ಮಾಡಿದ್ನ, ಅಥವಾ ಬ್ಲ್ಯಾಕ್ ಅಲ್ಲಿ ಎಲ್ಲೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದ ಅನ್ನುವಂತಹ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಬೆಂಗಳೂರಿಗೆ ಆತನನ್ನ ಒಂದು ಬಾರಿ ಕರ್ಕೊಂಡು ಬಂದು ಸಿಐಡಿ ಸೆಲ್ನಲ್ಲಿ ಇಟ್ಟು ಇಂಟ್ರಾಗೇಷನ್ ಅನ್ನು ಮಾಡಿ ಅದಾದ ನಂತರ ಮತ್ತೆ ಆ ಒಂದು ಸ್ಪಾಟ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡುವ ಉದ್ದೇಶದಿಂದ ಡಿಐಜಿ ಭೀಮಶಂಕರ್ ಗುಳೇದ್ ಅವರ ನೇತೃತ್ವದ ತಂಡ ಈಗಾಗಲೇ ಅವರನ್ನ ಮತ್ತೆ ಬೇರೆಡೆಗೆ ಕರ್ಕೊಂಡು ಹೋಗಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಚಿಕ್ಕಮಗಳೂರಿನ ಕಡೂರು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಭಾಷಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುತ್ತೆ. ಆ ಒಂದು ವೈರಲ್ ಆಗಿರುವಂತಹ ಭಾಷಣದಲ್ಲಿ ಯಾರು ಗಂಡಸರಿಲ್ವಾ ಅನ್ನುವಂಥ ಮಾತುಗಳಾಗಿರ್ಬೋದು, ಅಥವಾ ಸಿಎಂ ಆಗ್ತೇನೆ, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ, ಜೊತೆಗೆ 15,000 ಒಂದು ಗನ್ಗಳು ನನ್ನ ಹತ್ರ ಇದೆ, 1 ಲಕ್ಷಕ್ಕೂ ಹೆಚ್ಚು ಜನ ನನಗೋಸ್ಕರ ಕೆಲಸ ಮಾಡ್ತಾರೆ, ಈ ಎಲ್ಲ ಮಾತುಗಳನ್ನು ಕೂಡ ಕೇಳಿಸ್ಕೊಂಡಂತಹ ಪೊಲೀಸರು ಯಾವುದೇ ರೀತಿಯಾದಂಥ ಎಫ್ಐಆರ್ ಅನ್ನು ದಾಖಲು ಮಾಡದೆ ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆಯನ್ನು ಕೂಡ ಮಾಡಿದೆ, ಏನೋ ಒಂದು ನೋಟಿಸನ್ನು ಕೊಡದೆ ಕೂಡ ಸುಮ್ಮನೆ ಇದ್ದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಕಡೂರು ಪೊಲೀಸರ ಮೇಲೆ ಒಂದು ಅನುಮಾನ ಶುರುವಾಗಿರುವಂತಹದ್ದು. ಜೊತೆಗೆ ಈ ರೀತಿಯಾಗಿ ಉದ್ರಿಕ್ತವಾಗಿ ಭಾಷಣ ಮಾಡಿದಂತಹ ವ್ಯಕ್ತಿಯ ಅವರ ಬಳಿಯೇ ಒಂದು ಕೊಡುಗೆಯನ್ನು ಕೂಡ ಪಡ್ಕೊಂಡಿದ್ರ ಪೊಲೀಸರು ಅನ್ನುವಂಥ ಅನುಮಾನ ಕೂಡ ಶುರುವಾಗಿರುವಂತಹದ್ದು. ಪೊಲೀಸ್ ಠಾಣೆಯ ಒಂದು ಬೋರ್ಡ್ನಲ್ಲಿ ಕೊಡುಗೆ ಶಿವಾನಂದ ಅನ್ನುವಂತಹ ಒಂದು ನೇಮ್ ಬೋರ್ಡನ್ನು ಕೂಡ ಹಾಕಲಾಗಿತ್ತು. ಆದರೆ ಎಲ್ಲೊಂದು ಕಡೆ ಆ ಒಂದು ನೇಮ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಬಳಿ ಏನಾದರೂ ಇವರು ದೇಣಿಗೆಯನ್ನು ಪಡೆದಿದ್ರ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇರುವಂತಹದ್ದು. ಇದಾದ ಬಳಿಕ ಅಂದರೆ ಯಾವಾಗ ಶಿವಾನಂದ ಅರೆಸ್ಟ್ ಆಗ್ತಾನೆ, ಅರೆಸ್ಟ್ ಆದ ಬಳಿಕ ಈಗ ಆ ಒಂದು ಬೋರ್ಡ್ನಲ್ಲಿ ಈ ಒಂದು ಹೆಸರು ಕೂಡ ತೆಗೆದಿರುವಂತಹದ್ದು. ಇವೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಅನುಮಾನ ಶುರುವಾಗಿರುವಂತಹದ್ದು. ಈ ಕುರಿತು ಕೂಡ ತನಿಖೆ ಮುಂದುವರಿಸಲು ಪೊಲೀಸರು ಎಲ್ಲ ಒಂದು ಕಡೆ ಮುಂದಾಗಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.